ಈಗೇನ ಸಾಲ ಬಿಟ್ಟಿರ್ತೀರಲ್ಲ ನೀವು, ಬೋದ್ ಬಿಟ್ಟಿರ್ತೀರಿ, ಒಂದ್ ಬೋದ್ನ್ಯಾಗ ಶಿಸ್ತ್ನಾಗ ಗೊಬ್ಬರ ಹಾಕ್ರಿ. ಎಷ್ಟು ಗೊಬ್ಬರ ಹಾಕೋದು ಅಂದ್ರೆ ಒಂದ ಸಾಲಿಗೆ ಹಾಕೋದು, ಇಡೀ ಹೊಲಕ್ಕೆ ಹಾಕಕ್ ಹೋಗ್ಬೇಡ್ರಿ. ಅದು ಒಂದೇ ಸಾಲಿಗೆ ಸಾಲ್ ತುಂಬಟ್ ಗೊಬ್ಬರ ಹಾಕ್ರಿ. ಗೊಬ್ಬರ ಹಾಕಿ ಎರಡೂ ಕಡೆ ಮಣ್ಣು ಏರಿಸ್ಬೇಕು. ಏರಿಸಿ ಬೇಕಂದ್ರೆ ಮ್ಯಾಲೆ ಮಲ್ಚಿಂಗ್ ಮಾಡಿಬಿಡ್ರಿ, ಒಳಗೆ ಡ್ರಿಪ್ ಲೈನ್ ಹಾಕ್ರಿ. ಹಾಕಿ ನೀವೇನ ಇದನ್ನ ಹೇಳುದು ಸುಮಾರು ಡಿಸೆಂಬರ್ ಸುಮಾರಿಗೆ, ಈ ತಿಂಗಳದಾಗ. ಈಗ ಹೋತಲ್ ನಿನ್ನೆ. ಈಗ ಇಷ್ಟು ಮಾಡಿ ಮಲ್ಚಿಂಗ್ ಹಚ್ಚಿ ಅದ್ರೊಳಗೆ ನಿಮ್ಗೆ ಏನೇ ತರಕಾರಿ ತಗೋಬೇಕನ್ಸಿತ್ತು ಅಂದ್ರ, ಯಾಕಂದ್ರೆ ಕಸದ ಖರ್ಚು ಕಡಿಮೆ ಬರ್ಬೇಕಂತ ನಾ ಮಲ್ಚಿಂಗ್ ಹೇಳಕತ್ತೀನಿ ನಿಮ್ಗೆ. ಪೇಪರ್ ಮಲ್ಚಿಂಗ್ ಮಾಡಿ ನೀವು ಏನೇ ಹಾಕ್ರಿ, ತೆಗೆದು ಅದ್ರೊಳಗೆ ಹಚ್ಚ್ರಿ. ಆ ಬೆಳೆ ಎಷ್ಟು ಫಸ್ಟ್ ಕ್ಲಾಸ್ ಬರ್ತೈತಿ. ನಿಮಗೊಂದ್ ಜರ ಶಕ್ ಇತ್ತು, ಇನ್ನೊಂದ್ ಜರ ರೊಕ್ಕ ಹೆಚ್ಚಿದ್ದು ಅಂತಂದ್ರ ಬೇವಿನ ಹಿಂಡಿ ಅದ್ರೊಳಗೆ ಒಂದ್ ಜರ ಸೇರಿಸಿ ಹಾಕಿಬಿಟ್ರಿ. ಗೊಬ್ಬರದಾಗ ಮಲ್ಚಿಂಗ್ ಹಾಕ್ರಿ. ಹಾಕಿ ನಿಮ್ಗೇನ್ ಬಳ್ಳಿ ವರ್ಗ ತಕೋಬೇಕು ಅನಿಸ್ತಂತ್ರ ಹಿಪ್ರಿ, ತಿಪ್ರಿ, ಹಾಗಲ, ನಾ ಎಲ್ಲ ಮರ್ತೀನಿ ಈ ಕಡೆ ಇವೆಲ್ಲ. ಈಗ ಅವಕ್ಕೆ ಏನೇನ್ ಅಂತಾರ ಅಂತ ಐತಿಲ್ಲ, ಅವೆಲ್ಲ ನನ್ಗೆ ನೆನಪಾಗುದು. ನಮ್ಗೆ 30-35 ವರ್ಷ ಆತ್ ನಾ ಕಡೆ ಮಹಾರಾಷ್ಟ್ರದಾಗಿದ್ದು. ಯಾವ್ಯಾವ ಬಳ್ಳಿ ವರ್ಗ ಅಂತದಾವಲ್ಲ ಅವೆಲ್ಲ ನಿಮಗ್ ಬೇಕಂದ್ರೆ ಅವನ್ ಹಚ್ಚ್ರಿ. ಮೆಣಸಿ ಗಿಡ ಹಚ್ಚ್ರಿ, ಟೊಮೆಟೊ ಹಚ್ಚ್ರಿ, ಬದ್ನಿ ಗಿಡ ಹಚ್ಚ್ರಿ. ಯಾವ ಬೇಕಾದ ತರಕಾರಿ ಹಾಕ್ರಿ. ಯಾವ ತರಕಾರಿನೂ ಕುತ್ತಿಗೆ ಮಟ್ಟದ ಕೆಳಗೆ ಉಳಿಯಂಗಿಲ್ಲ. ಕುತ್ತಿಗೆ ಮಟ್ಟದ ಮ್ಯಾಗ ಬಂದ್ರ ನನ್ನ ಹತ್ರ ಬರ್ರಿ ಕೇಳಾಕ. ಅದಕ್ಕಿಂತ ಕೆಳಗ್ ಉಳ್ದು ಅಂದ್ರೆ ನನ್ನ ಹತ್ರ ಬರ್ರಿ, ಮ್ಯಾಗ ಹೋದ್ರ ನೀವು ಬರಾಕ್ ಹೋಗ್ಬೇಡ್ರಿ. ಇಸ್ರಾಯೇಲ್ದು ಬೆಳೆಗಳಂತ ಏನ್ ನೋಡ್ತೀವಲ್ಲ ಅವ್ ನಿಮ್ ಹೊಲ್ದಾಗ ಕಾಣಿಸ್ತಾವ ಹಿಂಗ್ ಮಾಡಿದ್ರಿ ಅಂತ.